ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ನೀವು ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ ತೊಗೊಂಡು ಬಂದು ಅಥವಾ ಡಾಕ್ಟರ್ ಹೇಳಿರುವಂಥ ಮೆಡಿಸಿನ್ ತೊಗೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನೀವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಒಂದು ಅದ್ಭುತವಾದಂತಹ ಇಮ್ಯುನಿಟಿ ಬೂಸ್ಟರ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಮನೆಮದ್ದನ್ನು ಇವತ್ತು ಹೇಳ್ತಾ ಇದ್ದೇನೆ. ನಿಮಗೆ ಈ ಮನೆಮದ್ದು ಇದೆಯಲ್ಲ ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಕೆಲವರಿಗೆ ಏನಾಗ್ತದೆ ಅಂದರೆ ಆಗಾಗ ಏನಾದರೂ ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇರ್ತದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಆ ಇಮ್ಯುನಿಟಿ ಇರೋಲ್ಲ, ಅಂದರೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರ್ತದೆ. ಅಂಥವ್ರಿಗೆ ಆಗಾಗ ಯಾವುದಾದ್ರೂ ಕಾಯಿಲೆಗಳು ಬರ್ತದೆ. ಅಟ್ಲೀಸ್ಟ್ ಈ ಶೀತ, ಕಫ, ಕೆಮ್ಮ ಇಂಥದ್ದು ಏನಾದರೂ ಆಗ್ತಾ ಇರ್ತದೆ. ಅಂಥವರಿಗೆ ಅಂದರೆ ಈ ಇಮ್ಯುನಿಟಿನ ನಾವು ಬೂಸ್ಟ್ ಮಾಡಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಇಮ್ಯುನಿಟಿ ತುಂಬ ಜಾಸ್ತಿ ಆಗ್ತದೆ, ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಆಗಾಗ ಕಾಯಿಲೆ ಬೀಳುವಂತಹ ಸಮಸ್ಯೆ ಏನಿದೆ ಅದರಿಂದ ನೀವು ನಿವಾರಣೆ ಪಡ್ಕೋಬೋದು. ಅದರಲ್ಲಿಯೂ ಮಕ್ಕಳಿಗೆ ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ಈ ಇಮ್ಯುನಿಟಿ ಬೂಸ್ಟರ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಪ್ರಮುಖವಾಗಿ ನಮ್ಗೆ ಬೇಕಾಗಿರೋದು ಮೊಸರು. ನಿಮ್ಗೆ ಗೊತ್ತಿದೆ, ಮೊಸರಲ್ಲಿ ನಮಗೆ ಬೇಕಾಗುವಂತಹ ಹಲವಾರು ಮಿನರಲ್ಸ್ಗಳು ಸಿಗ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಮ್ಯಾಗ್ನೀಷಿಯಮ್ ಇರ್ತದೆ, ಹಾಗೆಯೇ ಕೆಲವೊಂದು ಈ B12 ಥರದ ಕೆಲವೊಂದು ವಿಟಮಿನ್ಸ್ಗಳು ಕೂಡ ಸಿಗ್ತದೆ. ಹಾಗಾಗಿ ನಮಗೆ ಮೊಸರು ನಾವು ಜಾಸ್ತಿ ತಿಂದಷ್ಟು ನಮಗೆ ಹಲವಾರು ಹೆಲ್ತ್ ಬೆನಿಫಿಟ್ ಸಿಗ್ತದೆ. ಅದರಲ್ಲೂ ಪ್ರಮುಖವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಈ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳೇನಿದ್ರೆ ಅದಕ್ಕೆ ಈ ಮೊಸರು ತುಂಬ ಒಳ್ಳೆಯದು ಅಂತಕೊಂಡು ಹೇಳ್ತಾರೆ. ಆನಂತರ ನಮಗೆ ಪುದೀನ ಸೊಪ್ಪು ಬೇಕಾಗ್ತದೆ, ಹಾಗೆಯೇ ಹನಿ ಬೇಕಾಗ್ತದೆ. ಹನಿಯಲ್ಲಿ ಗೊತ್ತಿದೆ ನಿಮಗೆ ಕ್ಯಾಲ್ಸಿಯಂ ತುಂಬ ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕಿರುವಂಥದ್ದು ಕಾಮಕಸ್ತೂರಿ ಅಥವಾ ಸಬ್ಜಾ ಸೀಡ್ಸ್. ಈ ಕಾಮಕಸ್ತೂರಿ ಬೀಜದಲ್ಲೂ ಕೂಡ ಅಷ್ಟೇ ನಮ್ಗೆ ಬೇಕಾದಂಥ ಹಲವಾರು ಮಿನರಲ್ಸ್ ಮತ್ತು ವಿಟಮಿನ್ಸ್ಗಳು ಸಿಗ್ತದೆ. ಹಾಗಾಗಿ ನಾನಿಲ್ಲಿ ಕಾಮಕಸ್ತೂರಿ ಬೀಜವನ್ನು ಉಪಯೋಗಿಸ್ತಾ ಇದ್ದೇನೆ. ಹಾಗೆಯೇ ನಮ್ಗೆ ಬೇಕಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಬಾದಾಮಿ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇರ್ತದೆ. ಒಂದು 2 ಬಾದಾಮಿ ನಮ್ಗೆ ಬೇಕಾಗ್ತದೆ. ಇದನ್ನು ನೀವು ಸಾಧ್ಯ ಆದರೆ ಮೊದಲೇ ನೀರಿನಲ್ಲಿ ಹಾಕಿಟ್ಟು ಸಿಪ್ಪೆನ ತೆಗೆದು ನಾವು ರೆಡಿ ಮಾಡ್ಕೋಬೇಕಾಗ್ತದೆ. ಬನ್ನಿ ನಾನು ಹೇಗೆ ಮಾಡೋದು ಅಂತಕೊಂಡು ಹೇಳ್ತೇನೆ ನಿಮಗೆ. ಈ ಮನೆಮದ್ದನ್ನು ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಮೊದಲು ಒಂದು 10 ನಿಮಿಷದ ಮೊದಲು ಕಾಮಕಸ್ತೂರಿ ಬೀಜ ಇರ್ತದಲ್ಲ, ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಮಕಸ್ತೂರಿ ಬೀಜವನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಬಿಡಬೇಕು. ನೋಡಿ, ನಾನು ಆವಾಗಲೇ ಹಾಕಿಟ್ಟಿದ್ದೇನೆ. ಅದು ಒಮ್ಮೆ ನೀರಿಗೆ ಹಾಕಿದ ತಕ್ಷಣ ನೀರನ್ನ ಎಳ್ಕೊಂಡು ಈ ರೀತಿ ರೆಡಿಯಾಗಿರ್ತದೆ. ಹಾಗಾಗಿ ಒಂದು 10 ನಿಮಿಷ ಮೊದಲೇ ನಾವು ಇದನ್ನು ನೀರಿಗೆ ಹಾಕಿ ಇಡಬೇಕು. ಈಗ ನಾವು ಈ ಇಮ್ಯುನಿಟಿ ಬೂಸ್ಟರ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬೌಲಿಗೆ ಒಂದು 2-3 ಸ್ಪೂನು ಮೊಸರನ್ನು ನಾವು ಹಾಕ್ಕೊಳ್ಬೇಕು. ನಾನೊಂದು ಇಬ್ಬರಿಗೆ ಆಗುವಷ್ಟು ಮಾಡೋದನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ನಾನು ಒಂದು 3 ಅಥವಾ 4 ಸ್ಪೂನ್, ಅಂದರೆ ಈ ದೊಡ್ಡ ಚಿಕ್ಕ ಸೌಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಅರ್ಧ ಬೌಲಷ್ಟು ತಗೊಳ್ತಾ ಇದ್ದೇನೆ. ಒಮ್ಮೆ ನಾವು ಈ ಮೊಸರನ್ನ ಬೌಲಿಗೆ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡಬೇಕು. ಅಂದರೆ ಇದು ಒಂದು ಸ್ವಲ್ಪ ದಪ್ಪ ಇರ್ತದಲ್ಲ, ಸ್ವಲ್ಪ ಯಾವ ರೀತಿ ಅಂತ ಹೇಳಿದ್ರೆ ಈ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು. ಹಾಗಾಗಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗಿ. ನಿಮ್ಮ ಹತ್ರ ಬೀಟರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಪೂನ್ನಲ್ಲೇ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡು ಈ ರೀತಿ ಒಂದು ಪೇಸ್ಟ್ ಟೈಪ್ ಮಾಡ್ಕೊಂಡಿದ್ದೇನೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗ್ತದೆ. ಈಗ ಈ ಮೊಸರಿಗೆ ನಾವು ಈ ಕಾಮಕಸ್ತೂರಿ ಬೀಜನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಬೇಕು. ಫುಲ್ ಹಾಕ್ಕೊಂಡ್ಬಿಡಿ, ಅಂದರೆ 2-3 ಸ್ಪೂನ್ ಸಿಗ್ತದೆ ಇದರಲ್ಲಿ. ನಂತರ 2 ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಸಿಪ್ಪೆಯನ್ನು ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಇದಕ್ಕೆ ನಾವು ಹಾಕ್ಕೊಳ್ಬೇಕು. ಆಮೇಲೆ ಒಂದು 6-7 ಪುದೀನ ಸೊಪ್ಪು ಇರ್ತದಲ್ಲ, ಇದನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಮೊಸರು ಜೊತೆಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ಇಷ್ಟ ಆದರೆ ಸಾಕಾಗ್ತದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಟೈಮ್ನಲ್ಲಿ, ಅಂದರೆ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಆದರೂ ತೊಂದರೆ ಇಲ್ಲ, ಅಥವಾ ಬೇರೆ ಟೈಮ್ನಲ್ಲಿ ಆದರೂ ಅಡ್ಡಿಲ್ಲ, ಬೆಳಿಗ್ಗೆ ಸಂದರ್ಭದಲ್ಲಿ ಇದನ್ನು ಈ ರೀತಿ ಮಾಡ್ಕೊಂಡು ತಿನ್ನಿ. ಇದರಲ್ಲಿ ಹೇಳಿದ್ನಲ್ಲ ನಿಮಗೆ, ಇಬ್ಬರಿಗೆ ಆಗೋಷ್ಟು ನಾನು ಮಾಡಿದ್ದೇನೆ. ನಿಮ್ಮ ಮಕ್ಕಳಿಗಾದರೆ, ಒಂದು 5 ವರ್ಷದ ಮೇಲಿನ ಮಕ್ಕಳಿಗಾದರೆ ಒಂದು 3 ಸ್ಪೂನಷ್ಟು ಕೊಡ್ಬೋದು. ಜಾಸ್ತಿ ಕೊಟ್ಟರೆ ಏನಾಗ್ತದೆ, ನಾವು ಇಲ್ಲಿ ಕಾಮಕಸ್ತೂರಿ ಉಪಯೋಗಿಸಿದ್ವಲ್ಲ, ಇದರಿಂದಾಗಿ ಕೆಲವೊಮ್ಮೆ ಶೀತ ಆಗುವಂಥ ಚಾನ್ಸ್ ಇರ್ತದೆ, ತುಂಬ ತಂಪದು. ಹಾಗಾಗಿ ಇಲ್ಲ ಅಂತೇಳಿದರೆ ನೀವು 3 ಸ್ಪೂನ್ ಆರಾಮದಲ್ಲಿ ಕೊಡ್ಬೋದು. ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗ್ತದೆ. ಯಾಕಂದರೆ ಇಮ್ಯುನಿಟಿ ಬೂಸ್ಟ್ರಾಗಿ ಇದು ಕೆಲಸ ಮಾಡ್ತದೆ. ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗ್ತದೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಬರ್ತದೆ. ದೊಡ್ಡವರಾದರೆ ಇದರಲ್ಲಿ 2 ಆರಾಮದಲ್ಲಿ ತಿನ್ಬೋದು. ನಿಮಗೆ ಯಾವುದೇ ರೀತಿಯ ಬೇರೆ ಏನು ಸಮಸ್ಯೆ ಇದ್ದರೂ ಕೂಡ ತೊಂದರೆ ಇಲ್ಲ. ಯಾರೋ ಡಯಾಬಿಟಿಕ್ ಆಗಿದ್ದರೆ ಅಂಥವರು ಇದರಲ್ಲಿ ಹನಿಯನ್ನು ಹಾಕಿದ್ದೀವಲ್ಲ, ಅದನ್ನ ಅವ್ರು ಅವಾಯ್ಡ್ ಮಾಡ್ಬೋದು. ಉಳಿದಿದ್ದನ್ನೆಲ್ಲದನ್ನು ಕೂಡ ಅವರು ಆರಾಮದಲ್ಲಿ ತಿನ್ಬೋದು.
ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.